ಮಹಾರಾಷ್ಟ್ರದಿಂದ ಅಪಾರ ನೀರು ಬಿಡುಗಡೆ ಎಫೆಕ್ಟ್ ಕಲಬುರಗಿಯ ಭೀಮಾ ನದಿಯಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಮಹಾರಾಷ್ಟ್ರದಿಂದ ಅಪಾರ ನೀರು ಬಿಡುಗಡೆ ಎಫೆಕ್ಟ್ ಕಲಬುರಗಿಯ ಭೀಮಾ ನದಿಯಲ್ಲಿ ಪ್ರವಾಹದ ಭೀತಿ. ದೇವಸ್ಥಾನಕ್ಕೆ ತೆರವು ಸೇತುವೆ ಸಂಪೂರ್ಣ ಮುಳುಗಡೆ. ಮಣ್ಣೂರು ಯಲ್ಲಮ್ಮ ದೇವಿ ದೇವಸ್ಥಾನದ ಸೇತುವೆ. ಅಫ್ಜಲ್ಪುರದ ಮಣ್ಣೂರು ಗ್ರಾಮದಲ್ಲಿ ಸಂಪರ್ಕ ಕಡಿತ. ನದಿ ಪಾತ್ರದ ಜನರಿಗೆ ಕಲಬುರಗಿ ಜಿಲ್ಲಾಡಳಿತ ಎಚ್ಚರಿಕೆ. ನೋಡ್ತಾ ಇರಬಹುದು, ಗಮನಿಸ್ತಾ ಇರಬಹುದು ಕಲಬುರಗಿಯಲ್ಲಿ ಯಾವ ರೀತಿಯಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಅಂತ. ಬಿಕಾಸ್ ಮಹಾರಾಷ್ಟ್ರದಿಂದ ಸಾಕಷ್ಟು ನೀರು ಬಿಡುಗಡೆಯನ್ನ ಮಾಡಿದ್ದಾರೆ. ಇದರ ಎಫೆಕ್ಟ್ ಆಗಿ ಕಲಬುರಗಿಯಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಕಲಬುರಗಿಯಲ್ಲಿ ಭೀಮಾ ನದಿ ಹರಿತಾ ಇದ್ದಾಳೆ, ಮೈದುಂಬಿ ಹರಿತಾ ಇದ್ದಾಳೆ. ಹೀಗಾಗಿ ಸಾಕಷ್ಟು ನೀರು ಬಂದಿರೋದ್ರಿಂದ ಮಹಾರಾಷ್ಟ್ರದಿಂದ ಇಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಮಣ್ಣೂರು ಯಲ್ಲಮ್ಮ ದೇವಿ ದೇವಸ್ಥಾನದ ಸೇತುವೆ ನೋಡ್ತಾ ಇರ್ಬೋದು, ಅದು ಕೂಡ ಮುಳುಗಡೆ ಆಗುತ್ತೆ. ಕಾಣಿಸ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ ಗಮನಿಸಿದ್ರೆ. ಸೊ ನದಿ ಪಾತ್ರದ ಅಂದ್ರೆ ನದಿಯ ಸುತ್ತಮುತ್ತ ಇರುವಂತಹ ಜನರಿಗೆ ಈಗ ಪ್ರವಾಹದ ಭಯ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಮಹಾರಾಷ್ಟ್ರದಿಂದ ಸಾಕಷ್ಟು ನೀರನ್ನ ಹರಿಸಿದ್ದಾರೆ. ಇನ್ನು ಯಲ್ಲಮ್ಮ ದೇವಸ್ಥಾನದ ಅಂದ್ರೆ ಯಲ್ಲಮ್ಮ ದೇವಿಯ ದೇವಸ್ಥಾನದ ಸೇತುವೆ ಕೂಡ ಮುಳುಗಿ ಹೋಗಿದೆ. ಸೊ ಹೀಗಾಗಿ ಅಲ್ಲಿರುವಂತಹ ಜನರು ಪ್ರವಾಹದ ಭಯಭೀತಿಯಲ್ಲಿದ್ದಾರೆ. ಪ್ರವಾಹ ಬರುವಂತಹ ಸಾಧ್ಯತೆ ಎಲ್ಲ ಕಾಣಿಸ್ತಾ ಇದೆ ಕಲಬುರಗಿಯಲ್ಲಿ. ಸೊ ಕಲಬುರಗಿಯ ಯಲ್ಲಮ್ಮ ದೇವಿ ದೇವಸ್ಥಾನದ ಸೇತುವೆ ಮುಳುಗಡೆ ಆಗಿದೆ. ದೇವಸ್ಥಾನದ ಸುತ್ತ ಅಕ್ಕಪಕ್ಕ ನೀರು ಫುಲ್ ಆಗಿಬಿಟ್ಟಿದೆ. ಭೀಮಾ ನದಿ ಏನು ತುಂಬಿ ಹರಿತಾ ಇದೆ, ಉಕ್ಕಿ ಬರ್ತಾ ಇದೆ ನದಿಯ ನೀರು. ಸೊ ಕಲಬುರಗಿಯ ಅಫ್ಜಲ್ಪುರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ.